ಸರ್ ನಮಸ್ತೆ. ನಿಮ್ಮ ಪರಿಚಯ ಮಾಡಿಕೊಡ್ರಿ. ಸರ್ ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ಕು, ಚಳ್ಳಕೆರೆ ತಾಲೂಕು, ಪರಶುರಾಮಪುರ ಹೋಬಳಿ, ಚಳೂರು ಗ್ರಾಮ. ನಿಮ್ಮ ಹೆಸರು? ಸಣ್ಣೀರಪ್ಪ ಅಂತ. ಎಷ್ಟು ಎಡಗಮರಿ ಸಾಕ್ತಿದ್ದೀರಾ ಸರ್ ನಮ್ಮವೆಲ್ಲ ಈಗ ಒಂದು 65 ಮರಿ ಇದ್ದಾವೆ. 65 ಮರಿ. ಬಕ್ರೀದಿಗೆ ಅಂತ ಸಾಕಿದ್ದೀರಾ? ಹಾಂ ಸರ್, ಬಕ್ರೀದ್ಗೆ ನಾವು ಮಾಡೋದು. ಶೆಡ್ ಸೈಜ್ ಸೆಡ್ಡು 21 ಅಗಲ, 51 ಉದ್ದ. 51. ಇದು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಸರ್ ಇದು ನಾವು ಶೆಡ್ ಮಾಡೋಕ್ಕಿಂತ ಮುಂಚೆಲೇ ನಮ್ಮ ಸ್ವಂತ ಕುರಿದ್ದು ಆ ಕಡೆ ಕೆಳಗೆ ನಮ್ಮ ಕುರಿಯಲ್ಲಿ ಮರಿ ಮತ್ತೆ ಒಂದು 10 ಎಕ್ಸ್ಟ್ರಾ ತಗೊಂಬಂದು ಮಾಡ್ಕೊಂತಿದ್ವಿ. ಈಗ ಇದು 4ನೇ ಬ್ಯಾಚ್, ನಾವು ಎಳಗ ಹಾಕಿ 4ನೇ ಬ್ಯಾಚ್ ಸರ್ ಇದು. ಬಕ್ರೀದಿಗೆ ಅಂತಾನೆ ಸ್ಪೆಷಲ್ ಆಗಿ ಸಾಕ್ತೀರಾ? ಹ್ಞೂ ಸರ್, ಬಕ್ರೀದ್ಗೆ ಅಂತಂದ್ರೆ ನಾವು ಎಳಗ ಮರಿ 4 ವರ್ಷಲಿದ್ದನು ನಮ್ಮ ನಾಟ್ಯ ಮರಿ ಸಾಕದೇ ಕೈ ಬಿಟ್ಟಿವಿ ನಾವು. ಈ ಬಕ್ರೀದಕ್ಕೆ ಎಳಗ ಮರಿನೇ ನಾವು ಜಾಸ್ತಿ ಆಗ್ತಿದ್ದೀವಿ ಸರ್. ಈಗ ಎಷ್ಟು ತಿಂಗಳು ಸಾಕ್ತೀರಣ ನೀವು? ಸರ್ ನಾವು 5 ರಿಂದ 6 ತಿಂಗಳು ಸರ್. 5 ರಿಂದ 6 ಅದು ಡಿಸೆಂಬರ್ ತಿಂಗಳು, ನವಂಬರ್ ತಿಂಗಳು ತಂದು ಬಿಡ್ತೀವಿ. ಬಕ್ರಿ ಇನ್ನೇ ಜೂನು, ಮೇ ಎಂಡಿಂಗು ಇಲ್ಲ ಜುಲೈ ಫಸ್ಟ್ ಇರುತ್ತೆ, ಆ ಬಕ್ರಲ್ಲಿ ಮಾರ್ತೀವಿ ನಾವು. ಯಾಕಣ ಎಳಗನೆ ತಗೊಬಂದ್ರಿ? ಬೇರೆ ಜಾತಿ ಇದ್ವಲ್ಲ ಕುರಿಗಳು? ಸರ್ ಬೇರೆವು ಇರ್ತವೆ, ಬಟ್ ನಾವು ನಮ್ಮ ಹುಟ್ಟಿ ಬಳಕೆಯಲ್ಲಿ ನಮ್ಮ ನಾಟಿ ಕುರಿನೇ ನಾವು ಸಾಕಾಣಿಕೆ ಮಾಡಿದ್ವಿ. ನಾವೇ ಕುರಿದ್ದು 30 ಕುರಿದ್ದ 200 ಕುರಿ ಹತ್ರ ನಾವು ಸಾಕಿದ್ದೀವಿ. ಬಟ್ ನಮ್ಮ ಈ ಕಡೆ ಲೋಕಲ್ ಮರಿ ಇವು ಗ್ರೋತ್ ಬಂದಂಗೆ ಅವು ಬರಲ್ಲ. ಅವು ಲೋಡ್ ಬರ್ತವೆ, ಇವು ಲೋಡೂ ಬರ್ತವೆ, ಬಟ್ ಹೈಟು ವೆಯ್ಟೂ ಬರ್ತವೆ ಇವು. ಹಂಗಾಗಿ ನಾವು ಅವನ್ನ ಕೈಯೇ ಬಿಟ್ಬಿಟ್ಟಿವಿ ಅವನ್ನ. ಈ ಎಳಗ ಮರಿ ಚೆನ್ನಾಗಿ ಬರುತ್ತೆ. ಎಷ್ಟು ಮೇಯ್ತೋ, ಎಷ್ಟು ಫೀಡ್ ಆಗ್ತವೆ, ಎಷ್ಟು ಮೇವು ಕೊಡ್ತೋ, ಫುಲ್ ಸೈಜು ನ್ಯಾರ ಒಂದೇ ಲೆಂತ್ ಇರ್ತವೆ. ಅದ್ರಲ್ಲಿ ಮರಿ ಲೆಂತ್ ಇರ್ತವೆ. ಫೀಡು ಮೆಕ್ಕೆಜೋಳ ಕೊಡ್ತೀವಿ ಸರ್. ಆಮೇಲೆ ಪ್ಯೂರ್ ಹಿಂಡಿ, ಬೀಜದ ಹಿಂಡಿ ಕೊಡ್ತೀವಿ. ಕೋಳಿ ಫೀಡ್ ಕೊಡ್ತೀವಿ ಸರ್. ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀರಾ? ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಜಿನ್ನ ಮೆಕ್ಕೆಜೋಳ ಯಾವತ್ತೂ ನಾವು ಜಿನ್ನ ಹೊಡ್ಕೊಂಡು ಹಾಕ್ತೀವಿ. ಈಗ ನಿನ್ನೆ ಮನೇಲಿದ್ದ ನಮ್ದು ಬಿಲ್ಲೆಡ್ ಒಂದು ಸ್ವಲ್ಪ ಹೋಗಿ ಗಟ್ಕಳೆ ಹಾಕ್ತಿದ್ದೀವಿ ಸರ್. ಯಾವತ್ತೂ ಎಲ್ಲ ನುಚ್ಚು ಮಾಡಿ ಹಾಕ್ತೀವಿ, ಗಟ್ಕಳೆ ಎಂದೂ ಹಾಕಲ್ಲ ಮರಿಗೆ. ನಮ್ಮದೇ ಸ್ವಂತ ಮಿಷಿನ್ ಐತೆ, ಅದಕ್ಕೆ ಮಿಷಿನ್ ತಂದಿದ್ವಿ. ಅದೊಂದು ಸ್ವಲ್ಪ ಬಿಲ್ಲೆಡ್ ಕಟ್ಟಾಗಿದ್ದರಿಂದ ಇವತ್ತು ಹಿಂಗೆ ಹಾಕಿದ್ದೀವಿ ಸರ್. ಮೇವೆಲ್ಲ ನಾವು ಸೈಲೇಜ್ ಮಾಡ್ಕೊತೀವಿ, ನಾವೇ ಸ್ವಂತ ಸೈಲೇಜ್ ಮಾಡ್ಕೊತೀವಿ. ಬೆಳಿಗ್ಗೆ ಟೈಮು ಸೈಲೇಜ್ ಕೊಡ್ತೀವಿ, ಸಾಯಂಕಾಲ ಟೈಮು ಸೈಲೇಜ್ ಕೊಡ್ತೀವಿ, ಮಧ್ಯಾಹ್ನ ಒಂದು ಟೈಮು ಒಣಮೇವು ಕೊಡ್ತೀವಿ. ಏನಾದ್ರು ಒಂದು ಒಣಮೇವು, ಸಾಯಂಕಾಲ ಫೀಡ್ ಹಾಕ್ತೀವಿ. ಮಾರೋ ಟೈಮ್ನಲ್ಲಿ ಒಂದು 2 ತಿಂಗಳು ಮುಂಚೆ 1 ಟೈಮು ಫೀಡ್ ಹಾಕ್ತೀವಿ. ಇನ್ನು ಬಕ್ರೀದ್ ಹತ್ರ ಬಂದಂಗೆಲ್ಲ 2 ತಿಂಗಳು ಬೆಳಿಗ್ಗೆ ಸಾಯಂಕಾಲ ಫೀಡ್ ಹಾಕ್ತೀವಿ. 2 ಟೈಮ್ ಫೀಡ್ ಮಾಡ್ತೀವಿ. 2 ತಿಂಗಳು ಕಂಪ್ಲೀಟು. ಹ್ಞೂ ಸರ್. ಇವಣ ರೋಗ ಎಲ್ಲ ಯಾವ ಥರ ಬರ್ತವೆ? ಮಾಮೂಲಾಗಿ ನಿಮಗೆ ಭಾಳ ಎಕ್ಸ್ಪೀರಿಯನ್ಸ್ ಇದೆ, 4 ವರ್ಷದಿಂದನೂ ಸಾಕ್ತಿದ್ದೀರಾ ಅಂತ ಹೇಳ್ತೀರಾ. ನಿಮಗೆ ಗೊತ್ತಿರುತ್ತೆ ಯಾವ್ಯಾವ ರೋಗ ಬರುತ್ತೆ ಅಂತ. ಏನು ಮೋಸ್ಟ್ಲಿ ಹೇಳ್ಬೋದು ಸರ್? ಬರುತ್ತೆ ರೋಗ ಅಂದರೆ ಮಳೆ ಹೆಚ್ಚುವರಿ ಆದಾಗ ರೋಗ ಬರೋ ಸಾಧ್ಯತೆ ಇರುತ್ತೆ. ಮಳೆ ಬರದೆ ಜಾಸ್ತಿ ಜೂಮ್ರ ಬರುತ್ತಲ್ಲ, ಆ ಟೈಮ್ನಾಗ ರೋಗ ಬರೋ ಸಾಧ್ಯತೆ ಇರುತ್ತೆ. ನಾವು ET, HS, PPR ಆ 3 ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಕಂಡೀಷನಲ್ಲಿ ಇರ್ತವೆ. ಹಂಗಿದ್ರೆ ಜ್ವರ ಅವೆಲ್ಲ ಮಾಮೂಲೆ. ಜ್ವರ ಬರ್ತೈತೆ ಹೋಗ್ತೈತೆ, ನಾವು ಬೇಗ ಟ್ರೀಟ್ಮೆಂಟ್ ಕೊಟ್ಟರೆ ಜ್ವರದ್ದೇನು ಲೆಕ್ಕಲ್ಲ ನಮಗೇನು. ಬಟ್ ಏನಾಗಬಾರ್ದು, PP ರೋಗ ಬರಬಾರ್ದು. ET ಬಂದರೆ ಇದ್ಕಿದ್ದಂಗೆ ನಮ್ಮ ಮನುಷ್ಯರು ಹೆಂಗೆ ಆಟೋಟಿಕ್ ಆಗಿ ಸಾಯ್ತೀವಿ ಹಂಗೆ ಇದ್ಕಿದ್ದಂಗೆ ಸತ್ತೋಗ್ಬಿಡ್ತವೆ. ET ಕಾಯಿಲೆ ಬಂದರೆ. PPR ಆದರೂ ಅಷ್ಟೇ, ಹುಚ್ಕೊಂಬಿಡ್ತವೆ, ಒಂದಿನ ಸಾಯಂಕಾಲ ತಾನಿರ್ತವೆ, ಸತ್ತೋಗ್ತವೆ. ದೊಮ್ಮೆ ರೋಗ ಇದ್ದರೆ 1 ದಿನ 2 ದಿನ 3 ದಿನ ತಡ್ಕೊತವೆ. ಬಟ್ PPR ET ಅಂತೂ ನಾವು HS ಮಾಡ್ಕೊಂಬಲೇಬೇಕು. ಹಂಗಿದ್ರೆ ನಮಗೆ ರೋಗ ಬರಲ್ಲ. ಈ ಎಳಗ ಮರಿ ತಂದರೆ ಒಂದು ಆ ಕಡೆ ಎಲ್ಲ ಎರೆಭೂಮಿ, ನಮ್ಮದು ಕೆಂಪು ಭೂಮಿ. ತಂದ ಮೇಲೆ ಒಂದು 20 ದಿನ 1.5 ತಿಂಗಳು ಕೆಮ್ಮು ಸ್ಟಾರ್ಟ್ ಆಗಿರ್ತೀವಕ್ಕೆ, ಸೆಟ್ ಆಗಲ್ಲ. ನಾವು ಏನು ಮಾಡ್ತೀವಿ, ತತ್ತಿದ್ದಂಗೆ ಬೇಗ ಫಸ್ಟ್ ತರದೇ ET ಮಾಡ್ತೀವಿ. ತಂದು 2 ದಿನ 3 ದಿನ ET ಚಾಲು ಮಾಡಿಬಿಡ್ತೀವಿ. ನಾವು ET ಮಾಡ್ಕೊತೀವಿ. ಒಂದು 15 ದಿನ ಗ್ಯಾಪ್ ಕೊಡ್ತೀವಿ, ಆಮೇಲೆ HS ಮಾಡ್ಕೊತೀವಿ. ಇನ್ನೂ 15 ದಿನ ಗ್ಯಾಪ್ ಕೊಡ್ತೀವಿ, ಆಮೇಲೆ PPR ಮಾಡ್ಕೊತೀವಿ. 1.5 ತಿಂಗಳು ರಿಯಾಕ್ಷನ್ ಏನಾಯ್ತು ಅದು ಮಾಡ್ಕೊತೀವಿ, ಆಮೇಲೆ ಮೆಡಿಸಿನ್ ಹಾಕ್ಯಂತೀವಿ. ಇವಣ ಬೆಳಿಗ್ಗೆ ಏನೇನು ಕೊಡ್ತೀರಾ? ಅಂದರೆ ಯಾವ್ಯಾವ ಟೈಮಲ್ಲಿ ಇವು ಆಹಾರ ಫೀಡು ಅದೆಲ್ಲ? ಬೆಳಗ್ಗೆ ನಾವು 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ಸೇಲೇಜ್ ಹಾಕ್ತೀವಿ. ಸೇಲೇಜಲ್ಲಿ ಕಾಳು ಹಂಗಿರುತ್ತೆ, ಮೆಕ್ಕೆಜೋಳ ತೆನೆ ಹಾಲ್ಗಾಳು ಇರುತ್ತಲ್ಲ, ಅದು ಮಾಡ್ಕೊತೀವಿ. ಅದು ಸೇಲೇಜ್ ಕೊಡ್ತೀವಿ. ಆಮೇಲೆ ಒಂದು 1 ಗಂಟೆ ಹಂಗೆ ಒಣಮೇವು ಹಾಕ್ತೀವಿ. ಆಮೇಲೆ ಮತ್ತೆ ತಿರ್ಗಾ ಸೇಲೇಜ್ ಹಾಕಿ ಫೀಡ್ ಹಾಕ್ಕೊಂಬರ್ತೀವಿ. ಇವು ಮರಿಗಳು ತಂದಿರ್ತೀರಲ್ಲ ಫಸ್ಟಲ್ಲಿ? ಹ್ಞೂ ಸರ್. ಫಸ್ಟಿಗೆ ತಂದಿರೋ ಕೆಜಿಗೂ ಇವಾಗ ಮಾರ್ಬೇಕಾದ್ರೆ ಎಷ್ಟು ಕೆಜಿ ತೂಕ ಜಾಸ್ತಿ ಆಗಿರುತ್ತೆ ಸರ್? ನಾವು ತಂದಾಗ ಒಂದು 8 ರಿಂದ 10, 12, 15 ಒಳಗಿರುತ್ತೆ ಸರ್. ಎಲ್ಲ ನಾವು ಬ್ಯಾಚ್ ನೋಡ್ಕೊಂಡು ಯಾವ 10-15 ಲಾಟ್ ಇರ್ತಾವ, ಲಾಟ್ ಅದು ಎತ್ಕೊಂತೀವಿ. ಹಂಗೆ ಡಿಫ್ರೆನ್ಸ್ ಇರ್ತವೆ. 8 ರಿಂದ 12, 15 ಕೆಜಿ ಒಳಗೆ ತಗೊಂಡು ಇರ್ತವೆ. ನಾವು ಒಂದೇ ರೇಟಿಗೆ ತಂದ್ಬಿಡ್ತೀವಿ. ಈಗ ಒಂದೊಂದೇ ಮರಿ ತಗೊಳೋದ್ರೆ ರೇಟ್ ದುಬಾರಿ ಆಗುತ್ತೆ. ಹಂಗೆ ನಮಗೆ ಒಂದು 10 ಮರಿಯಾಗಿ ಅವಷ್ಟು ಇರ್ತಂದ್ರೆ
ಅವನ್ನ ತಗೊಂತೀವಿ. ಈಗೆಲ್ಲ ನಾನು ತಂದಾಗ 8ರಿಂದ 15 ಕೆ ಜಿ ಒಳಗಿದ್ವು. ಈಗೆಲ್ಲ ಒಂದು 40ರಿಂದ 55, 60ವರೆಗೂ ರೀಚ್ ಆಗೈತೆ. ಅಲ್ಲಿ ಒಳ್ಳೆ ಗ್ರೋತ್ ಆಗಿದೆ. ಒಳ್ಳೆ ಗ್ರೋತ್ ಆಯ್ತು ಸರ್. ಅದರಲ್ಲಿ ನಾವು ತಂದು 4 ತಿಂಗಳು ಫೀಡ್ ಹಾಕಲ್ಲ. 4 ತಿಂಗಳು ಫೀಡ್ ಆಗಲ್ಲ. ಒಂದು ಟೈಮ್ ಮಾತ್ರ 3 ತಿಂಗಳು ಬರೀ ಮೇವು ಕೊಡ್ತೀವಿ, ಏನು ಫೀಡ್ ಹಾಕಲ್ಲ. ಅವು ಸೈಲೇಜ್ ಹಾಕ್ಕೊಂಡು ಒಣಮೇವು ಹಾಕ್ಕೊಂಡು ಸುಮ್ಮನಿರ್ತೀವಿ. ನಾವು ಬೇಗ ಕಂಡ ಬರ್ಬೇಕಂದ್ರೆ ಬೇಗ ಮಾರ್ಬೇಕು ನಾವು. ಸ್ಟಾರ್ಟಿಂಗ್ಲಿದ್ದಲೇ ನನ್ನ ಅನುಭವ, ಸ್ಟಾರ್ಟಿಂಗ್ಲಿದ್ದ ಫೀಡ್ ಹಾಕಿದ್ರೆ ಮರಿ 3 ತಿಂಗಳಿಗೆ ಕಂಡ ಬಂದ್ಬಿಡುತ್ತೆ. ನಾವು ಸೇಲ್ ಮಾಡ್ಬೇಕು ಅವಾಗ. ಈ ಕಂಡ ಬಂದಮೇಲೆ ತಿರ್ಗಿ ಕಂಡ ಎಕ್ಸ್ಟ್ರಾ ಆಗಲ್ಲ. ಮೇಲೆಲ್ಲ ನೆಣದ ಪರೆ ಮುಚ್ಚೋ ಮೇಲೆ ಕಂಡ ಬೆಳೆಯೋಕೆ ಜಾಗನೇ ಕೊಡಲ್ಲ. ಅದು ಕಳ್ಳಿಗೆಲ್ಲ ಫುಲ್ ನೆನೆ ಇರುತ್ತೆ. ಹಂಗಾಗಿಬಿಟ್ಟು ನಾವು 3 ತಿಂಗಳು ಬರೀ ಮೇವು ಕೊಡ್ತೀವಿ. 4ನೇ ತಿಂಗಳಿಗೆ 1 ತಿಂಗಳೆಲ್ಲ ಮೆಕ್ಕೆಜೋಳ ಕೊಡ್ತೀವಿ ಒಂದು ಟೈಮು. ಈ 3ನೇ ತಿಂಗಳು 4ನೇ ತಿಂಗಳು 2 ತಿಂಗಳು ಫುಲ್ ಫೀಡ್ ಕೊಡ್ತೀವಿ. ಹಿಂಡಿ, ಮೆಕ್ಕೆಜೋಳ ಮತ್ತು ಕೋಳಿ ಫೀಡು. ಅಣ್ಣ, ಈ ಕೋಳಿ ಫೀಡ್ ಹಾಕ್ತಿರಲ್ಲ, ಹಾಂ ಸರ್. ಬಹಳ ಜನ ಹಾಕ್ತಿದ್ದಾರೆ. ಅದರಿಂದ ನಿಮ್ಗೆ ಏನ್ ಅನ್ಸುತ್ತೆ? ಚೆನ್ನಾಗಿದೆಯಾ ಕೋಳಿ ಫೀಡ್ ಹಾಕಿದ್ರೆ? ಹೆಂಗೆ ಗ್ರೋತ್ ಬರುತ್ತಾ ಹೆಂಗೆ? ಇಲ್ಲ ಸರ್, ಅದು ಫಿನಿಷರ್ ಇರುತ್ತಲ್ಲ, ಬೇಗ ತೂಕ ಮಾಡೋದೇ. ನಾನು ಮುಂಚೆ ಹಾಕ್ತಿದ್ದೆ. ಮುಂಚೆ ನಾವು ಕೋಳಿ ಫೀಡು ಹಾಕಿ 15 ದಿನ, ಎಷ್ಟೇ ಮರಿ ವೀಕ್ ಐತೆ ಅಂದರೆ 15 ದಿನ ಕಂಪಲ್ಸರಿ ಅದನ್ನ ಬಳಸಿದ್ವಿ ಅಂತ ಕ್ಲೀನಾಗಿ ಕರೆಕ್ಟ್ ಮರಿ ಸೇನಿಂಗ್ ಬಂದ್ಬಿಡುತ್ತೆ. 15 ದಿನ ಇದು ಕಂಟಿನ್ಯೂಸ್ ಮಾಡಿದ್ವಿ ಅಂದರೆ ನೀನು ಕ್ಲೀನಾಗಿ ಮರಿನೇ ಸೇನಿಂಗ್ ಬಂದಿರುತ್ತೆ. ಅವಾಗೆ ಬೇಗ ತಳ ಮಾಡ್ತಾವೆ ಸರ್, ಬೇಗ ಗಡ್ಡೆ ಮಾಡ್ತವೆ, ಒಳ್ಳೆ ಸೈಜ್ ಬರುತ್ತೆ. ಅದರಲ್ಲಿ ನಾವು ಕರೆಕ್ಟ್ 2 ತಿಂಗಳು ಮಾರ್ತಿ ಅನ್ಬೇಕಾದಾಗ ನಾವು ಬಂದ್ಬಿಡ್ತೀವಿ ಕೋಳಿ ಫೀಡು. ಬಹಳ ಜನ ಇದು ಇವಾಗ ಟಗರು ಸಾಕ್ತಿದ್ದಾರೆ, ಅವರಿಗೆಲ್ಲ ಏನ್ ಸಜೆಷನ್ ಕೊಡ್ತೀರಾ ನೀವು? ಸರ್, ಮಾಡ್ಬೋದು. ನಾವು ರೈತರಿಗೆಲ್ಲ ಭಾಳಷ್ಟು ಜನಕ್ಕೆ, ನನ್ನ ಸುತ್ತಮುತ್ತ ರೈತರಿಗೆ, ಕೂಲಿ ಮಾಡೋರಿಗೆ ಅಂತೆಲ್ಲ ಹೇಳ್ತಿರ್ತೀನಿ ನಾನು. ಕೂಲಿ ಮಾಡೋದು ಬಿಡ್ರಿ, ನಿಮ್ಮದೇ ಒಂದು ಕೆಲಸ ಮಾಡ್ಕೊಳ್ರಿ, ಕುರಿ ಮರಿ ಸಾಕ್ರಿ, ಬಂಡವಾಳ ಹಾಕ್ರಿ. ಆ ಬಂಡವಾಳ ಎಲ್ಲಿ ಹೋಗಲ್ಲ. ಈಗ ನೀರಾವರಿಯಲ್ಲಿ ಏನಾದರೂ ಬೆಳಿರ್ತೀರಾ, ಅದು ಬಿಸ್ನೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ. ಹೌದು. ಈಗ ಒಂದ್ಸಲಿ ಬಂಡವಾಳ ಹಾಕಿದ್ರೆ ಇದು ಲಾಸ್ ಏನು ಮಾಡಲ್ಲ. ಇದು ಆದ್ರೆ ಬಂಡವಾಳ ಕೊಡುತ್ತೆ. ಕೊನೆಗೆ ಒಂದು ಪಕ್ಷ ಹೊತ್ತಾಗ ಅಮೌಂಟ್ ಇಲ್ಲ ಅಂದರೆ 1 ಲಕ್ಷ ಸಾಲ ಮಾಡಿದ್ರೆ, ಈಗ 10 ಮರಿಗೆ 5,000 ಅಂತ ಕಳ್ಕೊಂಡ್ರೆ 50,000 ಆಗುತ್ತೆ. ಅದರಲ್ಲಿ 1 ಲಕ್ಷ ಬರುತ್ತೆ. 3 ತಿಂಗಳಿಗೆ ಮಾರಿ ಬೆಸಿ ಹಾಕ್ಬೋದು. 50,000 ಮರಿ ಕಟ್ಟೋದು, ವೆಚ್ಚ ತದ್ದು 30,000 ಅಂತ ಉಳಿತೈತೆ ಅವರಿಗೆ. ಇವಾಗ ರೆಡಿ ಇದೆಯಲ್ಲ ಬ್ಯಾಚ್, ಈ ಬ್ಯಾಚ್ ಏನಾನ ಸೇಲಿಂಗ್ ಇದೆ ಈ ಬಕ್ರೀದಿಗೆ? ಹ್ಞೂ ಸರ್, ನಾವು 20ನೇ ತಾರೀಕು ಮೇಲ್ಪಟ್ಟು ನಾವು ಸೆಲ್ಲಿಂಗ್ ಇಡ್ಬಿಡ್ತೀವಿ. ಯಾರೇ ಬರಲಿ 20ನೇ ತಾರೀಕು ಮೇಲ್ಪಟ್ಟು ಈಗ ಸೆಲ್ಲಿಂಗ್ ಇಡೋಕ್ಕೆ ರೆಡಿ ಇದೀವಿ ನಾವು. ಅವಾಗ ಎಷ್ಟು ಕೆಜಿ ಆವರೇಜ್ ಎಷ್ಟು ಬರ್ತಾ ಇದೆ ಎಲ್ಲ ಸರ್? ಈಗೆಲ್ಲ 45 ಹಿಡಿದು ನಮ್ಮಲ್ಲಿ 60 ತೂಕ ತಗೊಂಡು ಬರ್ತಾರೆ ಸರ್. 45ರಿಂದ 60ವರೆಗೂ ಇದೆ ಸರ್. ಹ್ಞೂ ಸರ್, ಅವರೇಜ್ ಅದ ಸರ್. ಟೋಟಲ್ ಎಷ್ಟಿದೆ ಅಣ್ಣ? ಟೋಟಲ್ ಎಲ್ಲ ಎಳ್ಗಮರಿ ಎಲ್ಲ 65 ಇದೆ ಮೇಡಮ್. ಪೂರಾ ಸೇಲ್ ಇದೆ? ಪೂರ ಸೇಲ್. ಈಗ ನಾವು ಸೇಲ್ ಮಾಡ್ಕೊಂಬಿಟ್ವಿ ಅಂದರೆ ಈಗ ನಾವು 3 ತಿಂಗಳು 4 ತಿಂಗಳು ನಾವು ಗ್ಯಾಪೇ, ನವಂಬರ್ ಡಿಸೆಂಬರ್ ತನಕ ಗ್ಯಾಪೇ, ಮತ್ತೆ ತರಕ್ಕೆ ಹೋಗಲ್ಲ. ಮತ್ತೆ ನಮ್ಮಲ್ಲಿ ಸಿಗೋದು ಇಲ್ಲ. ನಾವು ಆಮೇಲೆ ಬಚಾನ್ಸ್ ನಮ್ಮ ಏನಾದ್ರು ಉಳಿದ್ರೆ ತಿರ್ಗಾ ನೆಕ್ಸ್ಟ್ ಬಕ್ರಿಗೆ ನಾವು ಮಾರೋದು. ಅವನ್ ತಿರ್ಗಾ ಇದು ಕಮ್ಮಿಗೆ ಹೋಗುತ್ತೆ, ಇದನ್ನ ಕೊಡೋಣ ಅಂತ ಅನ್ಸೋದಿಲ್ಲ. ನಾವು ಬಕ್ರಿಗೆ ಒಂದೇ ಸಲ ಬಿಟ್ಟರೆ ಬೇರೆ ಟೈಮ್ನಾಗ ಎಂದೂ ಮಾರಲ್ಲ. ನಮ್ಮವೇ ಲೋಕಲ್ ಆಗಿರ್ಬೋದು, ಇಲ್ಲಿ ಆಗಿರ್ಬೋದು, ಒಂದ್ಸಲಿ ಅಷ್ಟೇ ಮಾರಾಟ ನಮ್ಮದು, ಇನ್ನೊಂದ್ಸಲಿ ಕೊಡೋದಿಲ್ಲ. ಸರಿ ಅಣ್ಣ, ಭಾಳ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್.